ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಎಲ್ಲರೂ ಕೂಡ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಪ್ರದೇಶವಾಗಿದ್ದು, ಬಹಳ ಹಿರಿಯರಂತ ಆಗಿರುವ ವಿಶ್ವನಾಥ್ ಎಲ್ಲ ಥರ MP ಆಗಿದ್ದಾರೆ, ಸಚಿವರಾಗಿದ್ದಾರೆ, ಎಲ್ಲ ತಿಳ್ಕೊಂಡಿದ್ದಾರೆ, ಸಾಕಷ್ಟು ರಾಜಕೀಯದಲ್ಲಿ ಹಿರಿಯರಾಗಿದ್ದಾರೆ. ಅದಾದ್ರೂ ಕೂಡ ಎಲ್ಲ ಅನುಭವಿಸಿದ್ದಾರೆ. ಅದನ್ನ ಇವರು ಈಗ ಎಲ್ಲರ ಜೊತೆ ಅವರು ಬೇರ್ಕೊಂಡು ಕೆಲಸ ಕಾರ್ಯಗಳು ಈಗೆಲ್ಲ ಈಗ ಮಾಡ್ರಪ್ಪ ಒಂದು ಸಲಹೆ ಕೊಡಬೇಕು. ಹೊತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವ್ರು ಬಂದಾಗ ಅವಶ್ಯಕತೆಗಳನ್ನ ಪಡ್ಕೊಳ್ಳೋದು, ಮತ್ತೆ BJP ಪಕ್ಷದಲ್ಲಿ ಇಟ್ಕೊಂಡು ಅವ್ರಿಗೂ ಬೈಯೋದು, ಸ್ವಂತ ಪಕ್ಷಕ್ಕೂ ಬೈಯೋದು, ಈ ಕಡೆನೂ ಬೈಯೋದು. ಇವರು ಹಳ್ಳಿ ಅಕ್ಕಿ ಡೆಲ್ಲಿಗಾರಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಹಳ್ಳಿ ಅಕ್ಕಿ ಕೇವಲ ಗೂಡಲ್ಲೇ ಇರ್ಬೇಕಾಗಿ ಹೊತ್ತು ಡೆಲ್ಲಿಗಾರಿತ್ತು ಕಾರಣಕರ್ತವ್ರು ಯಾರು? ನಮ್ಮ ಸಿದ್ದರಾಮಯ್ಯ ಅವರು. ಕೆಂಪು ಕೋಟೆ ಕುತ್ಕೊಳಕ್ಕೆ ಯಾರು? ಸಿದ್ದರಾಮಯ್ಯ ಕಾರಣವರು. ಅವತ್ತಿನ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಟಿಕೆಟ್ ಕೊಟ್ಟು ಮೈಸೂರಲ್ಲಿ ಎಲ್ಲರೂ ಕೂಡ ಓಟ್ ಹಾಕಿ ಗೆಲ್ಸಿರೋಂಥವ್ರು. ಒಂದು ಸಮಾಜದಲ್ಲಿ ಹಿರಿಯವರಾಗಿದ್ದವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಡಾಕ್ಟರ್ ಪದವಿ ನಿಂತ್ಕೊಂಡು ಅವರು ನಾನಾ ಥರ ಹುದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡು ಅನುಭವ ಇರೋಂಥವ್ರಿಗೆ ಪೆದ್ದು ಮುಂಡೆದು ಹುಚ್ಚು ಮುಂಡೆದು ಅಂತ ಹೇಳ್ತಾರಲ್ಲ, ಅವ್ರೊಬ್ರು ಮಗ ಸಮಾನ. ಯತೀಂದ್ರ ಸಿದ್ದರಾಮಯ್ಯ ಅವರು ಮಗನ ಸಮಾನ. ಮೈಸೂರಿಂದ ಹಿಡಿದು ಬೆಳಗಾವಿ, ರಾಯಚೂರು ಪ್ರತಿಯೊಂದು ಎಲ್ಲ ಕಡೆ ಕೂಡ ಅವರು ಕ್ಷೇತ್ರಗಳನ್ನೆಲ್ಲ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಎಲ್ರಿಗೂ ಕೆಲಸ ಕಾರ್ಯ ಮಾಡಿಕೊಡ್ತಾ ಇದ್ದಾರೆ. ವಿಶ್ವನಾಥ್ ಅವ್ರಿಗೆ ಯಾಕೆ ಈ ಥರ ಹೊಟ್ಟೆ ಕಿಸ್ಪಡ್ತಾ ಇದ್ದಾರೆ? ಇವ್ರ ವಯಸ್ಸಿಗೆ ಗೌರವ ಎಲ್ಲ ಸಿಗಲ್ಲ, ಮತ್ತು ಇವ್ರ ವಯಸ್ಸಿಗೆ ಘನತೆ ಸಿಗಲ್ಲ. ನಾನಾ ಥರ ಜನಗಳು ಪಬ್ಲಿಕ್ ದಿನ ಹೆಚ್ಚು ಕಮ್ಮಿ ಹೇಳ್ಬೇಕು ಕಲ್ಲಲ್ಲಿ ಹೊಡಿತಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವ್ರಿಗೆ. ಇವ್ರ ಕೈಯಿಂದ ಅವ್ರು ಮಾಡ್ಕೋತಾರೆ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು ಇವರು. ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಬೈಯೋದು, ಯಡಿಯೂರಪ್ಪ ಅವ್ರಿಗೂ ಬೈಯೋದು, BJP ಅವ್ರಿಗೂ ಬೈಯೋದು, ಎಲ್ಲರಿಗೂ ಬೈಯೋದು. ದಳದಲ್ಲಿದ್ದಾಗ ಅವ್ರಿಗೂ ಬೈದಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಇಟ್ಕೊಂಡು ಅನುಭವಿಸ್ಕೊಂಡಿದ್ದಾರೆ, ಎಲ್ಲಾ ತರ ಪದವಿ ಪಡ್ಕೊಂಡಿದ್ದಾರೆ. ನಾನ್ ಕರ್ಕೊಂಡ್ ಸೇರಿಸೆ, ಇವ್ರು ಕರ್ಕೊಂಡ್ ಸೇರಿಸ್ತೆ ಅಂತ ಹೇಳ್ತಾರೆ. ನಾವು ಕೂಡ ಕಾಂಗ್ರೆಸ್ ಇಟ್ಕೊಂಡು ಜೊತೆ ಕೆಲಸ ಮಾಡಿದಂಥವ್ರು. ಒಂದು ಗೌರವ ಇರಬೇಕು, ಒಂದು ಘನತೆ ಇರಬೇಕು. ಕೇವಲ ಹಳ್ಳಿ ಹೆಚ್ಚಿ ಡೆಲ್ಲಿಗಾರಿತ್ತು ಅಂದ್ರೆ ಅದು ಸಿದ್ದರಾಮಯ್ಯ ಕಾರಣ, ಕಾಂಗ್ರೆಸ್ ಪಕ್ಷದ ಕಾರಣ. ಅದು ಅವ್ರು ನೆನ್ಪು ಮಾಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದು, ಬೈಯೋದು ಮಾಡೋದು, ವಯಸ್ಸಿಗೆ ಶೋಭೆ ತರೋದು. ಇನ್ನಾದ್ರೂ ನೋಡಿ ಮಾಡಿ ಮಾತಾಡ್ಕೊಂಡು ಮೈಸೂರು ಸಾಂಸ್ಕೃತಿಕ ನಗರದ ಬಗ್ಗೆ ತುಂಬಾ ನಮ್ಮ ಮೈಸೂರು ಪ್ರವಾಸೋದ್ಯಮ ಇಲಾಖೆ ಅಂತದ್ದು ಒಳ್ಳೆ ಹೆಸರಿದೆ. ಗೌರವ ಉಳಿಸಿ ಮೈಸೂರು ಪ್ರದೇಶನ ಕಾಪಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ನೀವು ಇಲ್ಲೇರದಲ್ಲಿ ಆರೋಪ ಮಾಡೋದು ಒಳ್ಳೇದಲ್ಲ. ಎಚ್ಚರಿಸ್ಕೊಂಡು ದಿನನಿತ್ಯ ಸಾರ್ವಜನಿಕರು ನಿಮ್ಮ ನೋಡ್ತಾ ಇದ್ದಾರೆ. ಯಾವತ್ತು ಏನ್ ಬೇಕಾದ್ರೂ ಮಸಿ ಬೆಳಿಬೋದು, ಕಲ್ಲು ಹೊಡಿಬೋದು. ನಿಮ್ಗೆ ಯಾವತ್ತಿದ್ರು ಏನಾದ್ರೂ ತೊಂದರೆ ಆಗತ್ತೆ. ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ.